ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಓಕೆ, ಜಸ್ಟ್ ಹೋಲ್ಡ್. ನಾನು ನಿಮ್ಮನ್ನ ಮತ್ತೆ ಮಾತನಾಡಿಸ್ತೀನಿ. ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಪಾಗಲ್ ಪ್ರೇಮಿ ನಾಗೇಂದ್ರ ವಿರುದ್ಧ ಯುವತಿ ದೂರನ್ನ ಕೊಟ್ಟಿದ್ದಾರೆ. ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇನ್ನೇನು ಸತ್ಯ ಹೋಗಿದಾನಾತ? ಗ್ಯಾರಂಟಿ ನ್ಯೂಸ್ಗೆ ಯುವತಿ ದೂರಿನ ಪ್ರತಿ ಲಭ್ಯವಾಗಿದೆ. ಪ್ರೀತಿ ಶುರುವಾಗಿ 2 ವರ್ಷದ ಬಳಿಕ ನಾಗೇಂದ್ರ ಕಿರುಕುಳವನ್ನ ನೀಡ್ತಾ ಇದ್ದ. 4 ವರ್ಷಗಳಿಂದ ನಾಗೇಂದ್ರ ನಡವಳಿಕೆಯೇ ಬದಲಾಗಿತ್ತು. ಸಣ್ಣ ಪುಟ್ಟ ವಿಚಾರಕ್ಕೂ ಹೊಡಿತಾ ಇದ್ದ, ಬೈತಾ ಇದ್ದ. ಮಾತನಾಡೋದು ನಿಲ್ಲಿಸಿದ್ರು ಹುಡುಕಿಕೊಂಡು ಬರ್ತಾ ಇದ್ದ. ನಾಗೇಂದ್ರ ವಿರುದ್ಧದ ದೂರಿನಲ್ಲಿ ಯುವತಿ ರಮ್ಯಾ ಉಲ್ಲೇಖ ಮಾಡಿದ್ದಾರೆ. ನೋಡಿ, ಪಾಗಲ್ ಪ್ರೇಮಿ ನಾಗೇಂದ್ರ ಮತ್ತು ಈಕೆಯ ನಡುವಿನ ಸಂಬಂಧದ ಬಗ್ಗೆ ಈ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಆಕೆ ಹೇಳಿರೋದು. ಜೊತೆಗೆ ಆಕೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾಳೆ ಆತನ ವಿರುದ್ಧ. ಪ್ರೀತಿ ಶುರುವಾಗಿ 2 ವರ್ಷದ ನಂತರ ನಾಗೇಂದ್ರ ಆಕೆಗೆ ಕಿರುಕುಳವನ್ನ ನೀಡ್ತಾ ಇದ್ದಂತೆ. 4 ವರ್ಷಗಳಿಂದ ನಾಗೇಂದ್ರನ ನಡವಳಿಕೆಯೇ ಬದಲಾಗಿ ಹೋಗಿತ್ತು. ಸಣ್ಣ ಪುಟ್ಟ ವಿಚಾರಕ್ಕೂ ಹೊಡಿತಾ ಇದ್ದಂತೆ, ಬೈತಾ ಇದ್ದಂತೆ. ಮಾತನಾಡೋದು ನಿಲ್ಲಿಸಿದ್ರು ಕೂಡ ಆತ ಆಕೆ ಎಲ್ಲಿದ್ದಾಳೆ ಅಂತ ಹುಡ್ಕೊಂಡು ಬರ್ತಾ ಇದ್ದಂತೆ. ಸೊ ಎಲ್ಲ ಅಂಶಗಳನ್ನ ನಾಗೇಂದ್ರ ವಿರುದ್ಧದ ದೂರಿನಲ್ಲಿ ಯುವತಿ ರಮ್ಯಾ ಉಲ್ಲೇಖಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಎಸ್, ಆಕೆ ಕೊಟ್ಟಿರುವಂತ ಕಂಪ್ಲೇಂಟ್ನ ಪ್ರತಿ ನಿಮಗೆ ನಾವು ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೀವಿ. ನಾಗೇಂದ್ರ ಈಗಾಗಲೇ ಮೃತಪಟ್ಟಿದ್ದಾನೆ. ತಾನೇ ತಂದಿದ್ದಂಥ ಬಾಂಬ್ ಏನಿತ್ತಲ್ಲ, ಅದೇ ಸ್ಫೋಟ ಆಗಿ ಅದೇ ಒಂದು ಕ್ಯಾಬ್ನಲ್ಲಿ ಆತ ಸುಟ್ಟು ಭಸ್ಮವಾಗಿರೋದು. ಬಟ್ ಈ ವಿಚಾರಕ್ಕೆ ಸಂಬಂಧ ನೋಡಿ, ಇಲ್ಲಿ ಮೃತ ನಾಗೇಂದ್ರ ಸಾವಿಗೂ ಮುನ್ನ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ಕೂಡ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಮಾರ್ಕ್ ಮಾಡಿ. ಅದಾದ ನಂತರ ಆತ ತೆಗೆದುಕೊಂಡು ಹೋಗಿದ್ದಂಥ ಒಂದು ಬಾಂಬ್ ಡ್ರೈವರ್ ಏನು ಬೇರೆ ಕಡೆ ಎಸೆದಿದ್ದ, ಅದನ್ನು ಬಾಂಬ್ ನಿಷ್ಕ್ರಿಯ ದಳದವರು ತೆಗೆದುಕೊಂಡು ಈಗ ಸ್ಫೋಟಿಸಿರುವಂಥ ದೃಶ್ಯ ಅದು. ಮತ್ತೊಂದು ಕಡೆ ಆ ಯುವತಿ ದೂರು ಕೊಟ್ಟಿರುವಂಥ ಪ್ರತಿ ಅದನ್ನು ಗಮನಿಸಬಹುದು. ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದೂರು ದಾಖಲಾಗಿದೆ. ಅಂದರೆ ಈಗೇನು ದೂರು ಅಂದರೆ ಇವರಿಬ್ಬರ ನಡುವೆ ಏನೇನಿತ್ತು ಸಂಬಂಧ, ಎಷ್ಟು ವರ್ಷಗಳಿಂದ ಇತ್ತು, ಅದಾದ ನಂತರ ಯಾಕೆ ಈ ಕೊಲೆ ಮಾಡುವ ಹಂತಕ್ಕೆ ಆ ನಾಗೇಂದ್ರ ಬಂದಿದ್ದ, ಇದೆಲ್ಲ ಸಹಜವಾಗಿ ಒಂದು ಪ್ರಶ್ನೆಗಳನ್ನು ಮಾಡಿರ್ತಾರೆ. ಎಸ್, ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಯೋಗೇಶ್ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಈಗಾಗಲೇ ಆತ ಮೃತಪಟ್ಟಿದ್ದಾನೆ. ಇಷ್ಟೆಲ್ಲ ಆದರೂ ಕೂಡ ಈಗ ಆ ಯುವತಿ ರಮ್ಯಾ ಆತನ ವಿರುದ್ಧ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾಳೆ. ಅಂದರೆ ಇದು ಯಾವ ರೀತಿಯಾಗಿರುತ್ತೆ ಒಂದು ಕಂಪ್ಲೇಂಟ್, ಏನೆಲ್ಲ ಅಂಶಗಳಿದೆ ಆ ಒಂದು ಕಂಪ್ಲೇಂಟ್ನಲ್ಲಿ? ಘಟನೆ ಆದ ನಂತರ ಅಂದ್ರೆ ಸಂಜೆ 7 ಗಂಟೆ ಸುಮಾರಿಗೆ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡ್ತಾರೆ ಯುವತಿ ರಮ್ಯಾ. ನಾಗೇಂದ್ರ ಮತ್ತೆ ರಮ್ಯಾ ನಡುವಿನ ಸಂಬಂಧ ಯಾವ ರೀತಿ ಇತ್ತು, ಮತ್ತೆ ಯಾವಾಗ ಪ್ರೀತಿ ಆರಂಭ ಆಯ್ತು, ಮತ್ತೆ ಏನೆಲ್ಲ ಘಟನೆಗಳಾಯ್ತು, ಆ ಪ್ರೀತಿ ಆದ್ಮೇಲೆ 2 ವರ್ಷ ಆದ ನಂತರ ಏನು ಆತ ಹೊಡಿತಾ ಇದ್ದ, ಬೈತಾ ಇದ್ದ, ಮತ್ತೆ ಆತನ ನಡವಳಿಕೆ ಬದಲಾಗಿತ್ತು ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ನಿನ್ನೆ ಅಂದ್ರೆ ತುಮಕೂರಿಗೆ ಅಂದ್ರೆ ಊರಿಗೆ ಹೋಗೋ ವಿಚಾರ ಕೂಡ ಒಂದಷ್ಟು ಮಾಹಿತಿಯನ್ನ ಉಲ್ಲೇಖ ಮಾಡಿದ್ದಾಳೆ FIR ನಲ್ಲಿ ರಮ್ಯಾ. ಬೆಳಗ್ಗೆ ಸುಮಾರು 7:30ಕ್ಕೆ ಮನೆಗೆ ಅಂದ್ರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಮನೆಗೆ ಬಂದಂತ ನಾಗೇಂದ್ರ ನಂತರ ಅಲ್ಲಿದ್ದಂತ ರೂಮ್ಮೇಟ್ ಅಂದ್ರೆ ನಯನ ಅಂತ ಹೆಸರು ಉಲ್ಲೇಖ ಮಾಡಿದ್ರೆ ಆ ನಯನ ಎದುರಿಸಿ ಆಕೆನ ಕರ್ಕೊಂಡು ಹೋಗಿದ್ದ. ಅದಕ್ಕೂ ಮುಂಚೆ ಒಂದಷ್ಟು ಮಾತುಕತೆ ಆಗಿದೆ. ಮೊದಲು ರಮ್ಯಾ ಯಾಕೆ ಬಂದಿದೆ ಅಲ್ಲಿ ಅಂತ ಕೇಳ್ತಾರೆ. ಮತ್ತೆ ಬಾ ಊರ್ಗ್ ಹೋಗೋಣ, ಮದುವೆ ಆಗೋಣ ಅಂತ ಹೇಳಿ ಕರ್ಕೊಂಡ್ ಬರ್ತಾರೆ ಅಂತ ಬರ್ದಿದ್ದಾರೆ. ಅದಾದ ನಂತರ ತುಮಕೂರಿನಿಂದ ನೇರವಾಗಿ ಅಂದ್ರೆ ಬೆಂಗಳೂರಿನ ನೇರವಾಗಿ ಅಂಕೋಲಾಗೆ ಹೋಗೋ ಸಂದರ್ಭದಲ್ಲಿ ರಸ್ತೆ ಮಧ್ಯ ಪೊಲೀಸರು ಅಂದ್ರೆ ಕಿಡ್ನಾಪ್ ವಿಚಾರವಾಗಿ ಪೊಲೀಸರು ಆ ಡ್ರೈವರ್ಗೆ ಕರೆ ಮಾಡಿ ಕಾರ್ ಎಲ್ಲಿದೆ ಅಲ್ಲೇ ನಿಲ್ಲಿಸೋದಕ್ಕೆ ಸೂಚನೆ ಕೊಡ್ತಾರೆ. ಹಾಗಾಗಿ ಡ್ರೈವರ್ ಕೂಡ ರಸ್ತೆ ಬದಿಯಲ್ಲಿ ಕಾರ್ ನಿಲ್ಲಿಸ್ತಾ. ಅದಾದ ನಂತರ ಒಂದಷ್ಟು ಏನು ಗಲಾಟೆ ಆಯ್ತು. ರಸ್ತೆ ಮಧ್ಯದಕ್ಕೂ ಆತ ನಾವಿಬ್ರು ಊರಲ್ಲೇ ಹೋಗಿ ತೀರಾ ಸತ್ತೋಗೋಣ, ನಾವು ಸಿಕ್ಕರೆ ಆ ಸಂಬಂಧಿಕರಿಗೆ ನಮ್ಮ ದೇಹಗಳ ಸಿಗ್ಲಿ ಅನ್ನೋ ಮಾತನ್ನ ಹೇಳ್ತಾ ಇದ್ದ, ಪದೇ ಮಾತನ್ನ ಹೇಳ್ತಾ ಇದ್ದ ಅಂತ FIR ನಲ್ಲಿ ದಾಖಲು ಮಾಡಿದ್ದಾರೆ ರಮ್ಯಾ. ಇದಾದ ನಂತರ ಏನು ಪ್ರಕರಣ ಇಲ್ಲಿ ಕಳ್ಳಂಬೆಳ ಬಳಿಯ ಜೋಗಿಹಳ್ಳಿ ಬಳಿ ಘಟನೆ ಆಗುತ್ತೆ. ಅದಾದ ನಂತರ ಯಾರಿಗೂ ಕೂಡ ಆಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ನೇರವಾಗಿ ಪೊಲೀಸ್ ಠಾಣೆಯಲ್ಲಿ ತಮ್ಮ ದೂರನ್ನ ದಾಖಲಿಸಿದ್ದಾರೆ. ಮತ್ತೆ ಏನೆಲ್ಲ ಕಿರುಕುಳ ಕೊಡ್ತಿದಾರೆ ಅಂದ್ರೆ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.
ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಯುವತಿ ರಮ್ಯಾಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಚಿಕಿತ್ಸೆ ಮುಂದುವರಿಸಿದ್ದಾರೆ ತುಮಕೂರಿನ ಜಿಲ್ಲಾಸ್ಪತ್ರೆಯ ವೈದ್ಯರು. ಜಿಲ್ಲಾಸ್ಪತ್ರೆಗೆ ಶಿರಾ ಪೊಲೀಸ್ನವರು ಆಗಮಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಯುವತಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಯುವತಿ ರಮ್ಯಾಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಚಿಕಿತ್ಸೆ ಮುಂದುವರಿಸಿದ್ದಾರೆ ತುಮಕೂರು ಜಿಲ್ಲಾಸ್ಪತ್ರೆಯ ವೈದ್ಯರು. ಆತ ಏನು ಆಕೆಗೆ ಚಾಕುವಿನಿಂದ ಚುಚ್ಚಿದ್ದ. ಸೊ ಅದಾದ ನಂತರ ಆಕೆ ಕಾರಿನಿಂದ ಧುಮುಕಿದ್ಲು ಕೆಳಗಡೆ ತನ್ನ ಪ್ರಾಣವನ್ನ ಉಳಿಸಿಕೊಳ್ಳುವುದಕ್ಕೆ. ಸೊ ಅಲ್ಲಿಂದ ಆಕೆ ಗಾಯಗೊಂಡಿದ್ಲು ಪಾಪ. ಸೊ ಅದಾದ ನಂತರ ಅಲ್ಲಿಂದ ಆಕೆಯನ್ನ ತುಮಕೂರು ಜಿಲ್ಲಾಸ್ಪತ್ರೆಗೂ ಕೂಡ ರವಾನೆ ಮಾಡಲಾಯಿತು, ಚಿಕಿತ್ಸೆಯನ್ನ ನೀಡಲಾಯಿತು. ಸೊ ಈಗ ಆಕೆ ಚೇತರಿಸ್ಕೊಳ್ತಾ ಇದ್ದಾಳೆ. ಭಯದಲ್ಲಿದ್ಲ ಆಕೆ ಪಾಪ, ಹೆದರ್ಕೊಂಡ್ಬಿಟ್ಟಿದ್ಲು. ಈ ರೀತಿಯಾಗಿ ಮೃಗೀಯ ವರ್ತನೆಯನ್ನ ತೋರಿದ್ನಲ್ಲ ಈ ನಾಗೇಂದ್ರ ಸಾಯೋದಕ್ಕಿಂತ ಮುಂಚೆ. ಚಾಕು ನೋಡಿದ್ರೆ ಪಾಪ ಯಾರಿಗೆ ತಾನೇ ಭಯ ಆಗಲ್ಲ. ಚುಚ್ಚೋದಕ್ಕೆ ಹೋಗಿದ್ದಾನೆ ಆಕೆಗೆ, ಕಿರ್ಚಾಡೋದಕ್ಕೆ ಶುರು ಮಾಡಿದ್ದಾಳೆ. ಅದಾದ ನಂತರ ಚಾಕು ವರ್ಕೌಟ್ ಆಗ್ತಾ ಇಲ್ಲ ಅಂತ ಬಾಂಬ್ ತೆಗೆಯೋದಕ್ಕೆ ಹೋಗಿದ್ದಾನೆ. ಡ್ರೈವರ್ಗೆ ಹೇಳ್ತಾಳೆ, ಅಣ್ಣ ಬಾಂಬ್ ಇದೆ ಅಂತ ಹೇಳಿ ಏಕಾಏಕಿಯಾಗಿ ಡ್ರೈವರ್ ಮತ್ತೆ ಈಕೆ ಕೆಳಗಿಳಿದು ಓಡೋದಕ್ಕೆ ಶುರು ಮಾಡ್ತಾರೆ ಕಾರಿಂದ. ಅಲ್ಲಿಗೆ ಏಕಾಏಕಿಯಾಗಿ ಆ ಬಾಂಬ್ ಸ್ಫೋಟ ಆಗುತ್ತೆ. ಕಾರಿನ ಸಮೇತ ಈತನು ಕೂಡ ಆ ಸ್ಫೋಟದಲ್ಲಿ ಸತ್ತು ಹೋಗ್ತಾನೆ ನಾಗೇಂದ್ರ. ಕ್ಷಣಾರ್ಧದಲ್ಲಿ ಬಚಾವಾಗಿರೋದು ಇವರಿಬ್ರು, ಡ್ರೈವರ್ ಮತ್ತೆ ಈಕೆ. ಇಲ್ಲ ಅಂತ ಅಂದ್ರೆ ಮುಗಿದು ಹೋಗ್ತಾ ಇತ್ತು. ಬಟ್ ಬಹಳ ನೋವಿನ ಸಂಗತಿ ಏನು ಗೊತ್ತಾ, ಪ್ರತಿನಿತ್ಯ ಅದೇ ಕ್ಯಾಬ್ ನಂಬ್ಕೊಂಡು ಬದುಕ್ತಾ ಇದ್ದಂತ ಚಾಲಕ ಏನೋ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಬರುತ್ತೆ ಅಂತ ಹೇಳಿ ಇಲ್ಲಿಂದ ಅಂಕೋಲಾವರೆಗೂ ಹೋಗ್ತಾ ಇದ್ದ. ನೋಡಿದ್ರೆ ಈತ ಕ್ರಿಮಿನಲ್, ಅವನಿಗೆ ಗೊತ್ತೇ ಇಲ್ಲ, ಕೊಲೆ ಮಾಡೋದಕ್ಕೆ ಮುಂದಾಗಿದ್ದಾನೆ. ಈಗ ನೋಡಿದ್ರೆ ಕಾರು ಬ್ಲಾಸ್ಟ್ ಆಗಿದೆ. ಅವನ ಪ್ರಾಣ ಉಳಿದಿದ್ದೇ ಹೆಚ್ಚು ಬಿಡಿ, ಅಲ್ಲಿ ಆ ಡ್ರೈವರ್ ಪ್ರಾಣ ಉಳಿದಿದ್ದೇ ಹೆಚ್ಚು. ಈಕೆಗೂ ಆ ನಾಗೇಂದ್ರಾಗ ಏನೋ ಒಂದಿತ್ತು, ದ್ವೇಷ ಅಥವಾ ಪ್ರೀತಿ, ಏನೋ ಒಂದು ಸೈಕೋಪಾತ್, ಅದೆಲ್ಲ ಬೇರೆ. ಬಟ್ ಆ ಡ್ರೈವರ್ಗೂ ಅವನ ಕ್ಯಾಬ್ಗೂ ಇವ್ರಿಗೂ ಏನೂ ಸಂಬಂಧನೇ ಇರಲಿಲ್ಲ. ನೋಡಿದ್ರೆ ಈಗ ಆತ ಅವನ ಕ್ಯಾಬ್ನು ಕಳ್ಕೊಂಡಿದ್ದಾನೆ, ಕಾರನ್ನು ಕಳ್ಕೊಂಡಿದ್ದಾನೆ. ಈಗ ಪಾಪ ಜೀವನ ಹೆಂಗೆ ಅನ್ನೋದು ಒಂದು ಪ್ರಶ್ನೆ ಬಂದೇ ಬರುತ್ತೆ.